ego versus appetite. It is between world's richest god and its hungriest guest. One has a treasure full of gold, and another has a stomach which never ends. This is a play called Kuberan Autana, directed by Riya sir and volunteered by Anklesh sir. The roles are shared among Sharat, Prajwal, Nutan, Arjun, Ashok, and Vishnu. Thank you. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ ನಮ್ಮ ಕನ್ನಡ ನಾಡು. ಈ ಸುಂದರ ಜಗತ್ತಿನೊಳಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಅಶೋಕ್, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಪ್ರದರ್ಶಿಸುವ ನಾಟಕದ ಹೆಸರು ಕುಬೇರನ ಔತಣ. ಈ ನಾಟಕದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ವಿಷ್ಣು, ಅಶೋಕ್, ಶರತ್, ನೂತನ್, ಪ್ರಜ್ವಲ್, ಅರ್ಜುನ್, ಪವನ್. ಈ ನಾಟಕದ ನಿರ್ದೇಶನ ರಿಯಾಜ್ ಸರ್, ಸಹ ನಿರ್ದೇಶನ ಅಂಕ್ಲೇಶ್ ಸರ್. ಈಗ ನಾಟಕ ಕುಬೇರನ ಔತಣ. ಧನ್ಯವಾದಗಳು. ಶರಣು ಶರಣು ನಿನಗ ಸದಾ ಶಿವನ ಮಗ ಕಂಠಕ ಹರಣೆಗೆ ಕೈಯ ಮುಗಿವ ನಿನಗ, ಶಿವ ಶಿವ ಕೈಯ ಮುಗಿವ ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಕಾಯಬೇಕು ನಮಗ ಸದಾ ಶಿವನ ಮಗ ಕಂಠಕ ಹರಣೆಗೆ ಕೈಯ ಮುಗಿವ ನಿನಗ, ಶಿವ ಶಿವ ಕೈಯ ಮುಗಿವ ನಿನಗ. ಶಿವನ ಮಗ ಕಂಠಕ ಹರಣೆಗೆ ಕೈಯ ಮುಗಿವ ನಿನಗ, ಶಿವ ಶಿವ ಕೈಯ ಮುಗಿವ ನಿನಗ. ಶರಣು ಶರಣು ಶರಣು.
ಹೌದೇ? ಹೌದು ಮಹಾಪ್ರಭು. ನಮ್ಮ ಕುಬೇರ ಮಹಾರಾಜನ ಔತಣವೇ ಔತಣ. ನಮ್ಮ ಕುಬೇರ ಮಹಾರಾಜರ ಸತ್ಕಾರ್ಯವೇ ಸತ್ಕಾರ್ಯ. ಕುಬೇರ ಮಹಾರಾಜರಿಗೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ. विष्णुभक्तं गुणश्रेष्ठं वीणावाद्यविशारदं ब्रह्मपुत्रं महामुनिं नारदं तं नमाम्यहम् नारदं तं नमाम्यहम् ನಾರಾಯಣ ನಾರಾಯಣ. ಕುಬೇರ ಮಹಾರಾಜರಿಗೆ ಜಯವಾಗಲಿ. ಬನ್ನಿ ನಾರದರೆ, ಏನು ಇಷ್ಟು ದೂರ ನಮ್ಮ ಆಸ್ಥಾನದವರೆಗೆ ಪ್ರಯಾಣ ಗಳಿಸಿದ್ದೀರಿ? ನಿಮಗೆ ನಮ್ಮಿಂದ ಏನಾದರೂ ಸಹಾಯ ಬೇಕಿತ್ತೇ? ನಾರಾಯಣ ನಾರಾಯಣ. ತ್ರಿಲೋಕ ಜ್ಞಾನಿಯಾದ ಶಿವನ ಕೃಪೆಯಿಂದ ಈ ತ್ರಿಲೋಕ ಸಂಚಾರಿ ನಾರದ ಮುನಿ ಸೌಖ್ಯವಾಗಿದ್ದೇನೆ. ನಮಗೆ ನಿಮ್ಮಿಂದ ಏನೂ ಬೇಕಾಗಿಲ್ಲ ಮಹಾಶಯರೇ. ಓ ಹೌದೇ? ಹೌದೇ? ಹಾಗಾದರೆ ಬಂದ ವಿಷಯ? ಬಂದ ವಿಷಯ ಇರಲಿ ಬಿಡಿ, ಏನೂ ಇಲ್ಲ. ಅದೇನಂದು ಹೇಳಿ ನಾರದರೆ. ಹೇಳಲು ಸ್ವಲ್ಪ ಕಷ್ಟವಾಗ್ತದೆ ಮಹಾಶಯರೇ. ವಿಷಯ ಹೇಳಲು ಇಷ್ಟು ಏಕೆ ಕಷ್ಟಪಡುತ್ತಿದ್ದೀರಿ ನಾರದರೆ? ನಿಮ್ಮ ಕಷ್ಟವನ್ನು ನಾನು ಈ ಕೂಡಲೇ ಪರಿಹರಿಸುತ್ತೇನೆ. 3 ಲೋಕದಲ್ಲೂ ಈ ಕುಬೇರನಷ್ಟು ಬುದ್ಧಿವಂತ ಪರಮಜ್ಞಾನಿ ಶಕ್ತಿಶಾಲಿ ಧೈರ್ಯಶಾಲಿ ಮತ್ತೊಬ್ಬರಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ನಮ್ಮ ಆಸ್ಥಾನದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಹಾಗಾಗಿ ನಿಮ್ಮ ಕಷ್ಟವನ್ನು ನಮ್ಮ ಜೊತೆ ಹೇಳುವಂತವರಾಗಲಿ ನಾರದರೆ. ನಾರಾಯಣ ನಾರಾಯಣ. ನೀವು ಅಷ್ಟೇ ಬುದ್ಧಿವಂತ, ಪರಮಜ್ಞಾನಿ, ಶಕ್ತಿಶಾಲಿ, ಧೈರ್ಯಶಾಲಿಯಾಗಿದ್ದರೂ ಸಹಿತ ಈ ಎಲುಬಿಲ್ಲದ ನಾಲಿಗೆ ಜನ ನಿಮ್ಮ ಬಗ್ಗೆ ಏನೇನು ಹೇಳುದು ನಮ್ಮ ಕಿವಿಗೆ ಬಿದ್ದಿದೆ ಮಾಷಾರೆ. ಸೇವಕರೇ ಬನ್ನಿ ಇಲ್ಲಿ. ಆ ಎಲುಬಿಲ್ಲದ ನಾಲಿಗೆ ಜನರನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ನೀವು ನನ್ನ ಬಗ್ಗೆ ಏನು ನುಡಿದಿದ್ದಾರೆ ಎಂಬುದನ್ನು ಹೇಳಿ ನಾರದರೆ. ನಾರಾಯಣ ನಾರಾಯಣ. ಹೇಳುತ್ತೇನೆ ಮಾಷಾರೆ, ಹೇಳುತ್ತೇನೆ. ನಿಮಗೆ ತುಂಬಾ ಅಹಂಕಾರ ಬಂದಿದೆ. ಏನು? ನಾನಲ್ಲ ಮಾಷಾರೆ, ಜನರು ಹೇಳುತ್ತಿರುವುದು. ನೀವು ದುರಹಂಕಾರದಿಂದ ರಾಜ್ಯಭಾರ ಮಾಡ್ತಿದ್ದೀರೆಂದು ಜನರು ಮಾತನಾಡುವುದು ನಮ್ಮ ಕಿವಿಗೆ ಬಿದ್ದಿದೆ ಮಾಷಾರೆ. ಇದು ಒಂದು ಮಾತ. ಇಷ್ಟು ಸಂಪತ್ತು ಬೇರೆ ಯಾರ ಬಳಿಯಾದರಿದ್ದರೆ ಅವರು ನೆಲದ ಮೇಲೆ ನಿಲ್ಲುವುದು ಕಷ್ಟವಾಗುತ್ತಿತ್ತು. ನಮ್ಮ ಕುಬೇರ ಮಹಾರಾಜರು ನುಡಿದಂತೆ ನಡೆದ್ದಾರೆ. ತನಗೆ ಸೈ ಕಂಡಿದ್ದನ್ನು ಮಾಡುತ್ತಾರೆ. ನಮ್ಮ ಮಹಾರಾಜರು ಬೇರೆಯವರನ್ನ ಮಾತು ಕೇಳಿ ಉತ್ತರಿಸುವುದಿಲ್ಲ. ಸಕಲ ಸಂಪನ್ನರು ಕೊಡುಗೈ ದಾನಿಗಳು ನಮ್ಮ ಕುಬೇರ ಮಹಾರಾಜರು. ನಾರಾಯಣ ನಾರಾಯಣ. ನಿಮ್ಮ ಕುಬೇರ ಮಹಾರಾಜರ ಆತಿಥ್ಯನ್ನು ಎಲ್ಲರೂ ಸ್ವೀಕರಿಸಿದ್ದಾರೆ. ಸೇವಕರೇ ನೀವು ಸುಮ್ಮನೆ ಕುಳಿತುಕೊಳ್ಳಿ, ಅವನಿಗೆ ನಾನು ಉತ್ತರ ಕೊಡುತ್ತೇನೆ. ಹೌದು ನಾರದರೆ, ನಾವು ಕರೆದಾಗ ಎಲ್ಲರೂ ಬಂದಿದ್ದಾರೆ. ನಮ್ಮ ಆತಿಥ್ಯವನ್ನು ಎಲ್ಲರೂ ಸಂತೋಷದಿಂದ ಸ್ವೀಕರಿಸಿದ್ದಾರೆ. ನಾರಾಯಣ
ಒಂದು ವರ್ಷ ಬಿಡೋಣ, ಬಾರದ ವಿಷಯ ಮಾತಾಡೋಣ ಮಹಾಶಯರೇ. ಈ ಕುಬೇರ ಕರೆದಾಗ ಬಾರದೆ ಇರುವವರು ಯಾರು ಹೇಳಿ ನಾರದರೆ ಅವರನ್ನು ವಿಚಾರಿಸಿಕೊಳ್ಳುವೆನು. ನಾರಾಯಣ ನಾರಾಯಣ, ವಿಚಾರಿಸಿಕೊಳ್ಳರೆ. ಆಯ್ತು, ಹಾಗಾದ್ರೆ ಹೇಳುತ್ತೇನೆ. ನಿಮ್ಮ ಔತಣಕ್ಕೆ ನಮ್ಮ ಶಿವ ಪರಮಾತ್ಮರು ಬಂದಿಲ್ಲ, ನೀವು ಕರೆದಿಲ್ಲ ಎಂದು ಈ ಜನರು ಮಾತನಾಡುವುದು ನಮ್ಮ ಕಿವಿಗೆ ಬಿದ್ದಿದೆ ಮಹಾಶಯರೇ. ಹೌದು ನಾರದರೆ, ಆ ನಿಮ್ಮ ಪರಮಶಿವ ನಮ್ಮ ಔತಣಕ್ಕೆ ಬಂದಿಲ್ಲ. ಆದರೆ ನಾನು ಕರೆಯದೆ ಅಲ್ಲ, ನಾನು ಅವನನ್ನು ಕರೆದಿದ್ದೇನೆ. ಕರೆದರೂ ಬಾರದೆ ಇದ್ದಾಗ ನಾನೇನು ಮಾಡಲಿಕ್ಕಾಗುತ್ತದೆ? ಅವನಿಗೆ ಯಾವಾಗ ಸಮಯ ಸಿಗುತ್ತದೆ ಆಗ ಬರುತ್ತಾನೆ ಬಿಡಿ. ನಾರಾಯಣ ನಾರಾಯಣ, ಕುಬೇರ ಮಹಾಶಯರೇ, ನಿಮ್ಮ ಬಾಯಲ್ಲಿ ಇಂತಹ ಮಾತು. ಕುಬೇರ ಮಹಾಶಯರೇ, ನಿಮ್ಮ ಔತಣಕ್ಕೆ ಎಲ್ಲರೂ ಬಂದರು, ಆದರೆ ಶಿವ ಪರಮಾತ್ಮರು ಬಂದಿಲ್ಲ. ಇದು ನಿಮ್ಮ ಘನತೆಗೆ ಕುಂದಲ್ಲವೇ? ಮುಕ್ಕೋಟಿ ದೇವತೆಗಳನ್ನು ಕರೆದು ಶಿವ ಪರಮಾತ್ಮನೇ ಮರೆತರೆ ಹೇಗೆ ಮಹಾಶಯರೇ? ಹೌದು ನಾರದರೆ, ನೀವು ಹೇಳುವುದು ಸರಿಯಾಗಿದೆ. ನಾನು ಈ ಕೂಡಲೇ ಹೋಗಿ ಆ ನಿಮ್ಮ ಪರಮಶಿವನನ್ನು ನಮ್ಮ ಔತಣಕ್ಕೆ ಕರೆದುಕೊಂಡು ಬರುತ್ತೇನೆ. ಕುಬೇರ ಮಹಾಶಯರೇ, ನಿಮಗೆ ಶುಭವಾಗಲಿ. ಸೇವಕರೇ, ನಾನು ಈ ಕೂಡಲೇ ಹೋಗಿ ಆ ಶಿವ ಪರಮಾತ್ಮನನ್ನು ನಮ್ಮ ಔತಣಕ್ಕೆ ಕರೆದುಕೊಂಡು ಬರುತ್ತೇನೆ. ಬೇಡ ಮಹಾರಾಜರಿಗೆ, ಬೇಡ ಮಹಾರಾಜರಿಗೆ, ಬೇಡ ಮಹಾರಾಜರಿಗೆ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಪ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಪ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಹರ ಮಹಾದೇವ್, ಹರ ಮಹಾದೇವ್, ಹರ ಮಹಾದೇವ್, ಹರ ಮಹಾದೇವ್. ಪರಮೇಶ್ವರ ನಮೋ ನಮಃ. ಶುಭವಾಗಲಿ ಕುಬೇರ, ಶುಭವಾಗಲಿ. ಮಹಾದೇವ, ನಾನೊಂದು ಔತಣವನ್ನು ಏರ್ಪಡಿಸಿದ್ದೇನೆ, ತಾವು ಅದಕ್ಕೆ ಬರಲೇಬೇಕು. ಬರೋಣಂತೆ ಕುಬೇರ, ಯಾಕಿಷ್ಟು ಅವಸರ? ನಾನು ನಿಮ್ಮನ್ನು ತುಂಬಾ ಬಾರಿ ನಮ್ಮ ಔತಣಕ್ಕೆ ಕರೆದಿದ್ದೇನೆ, ಆದರೆ ನೀವು ಬಂದಿಲ್ಲ. ಈ ಬಾರಿ ನೀವು ದೊಡ್ಡ ಮನಸ್ಸು ಮಾಡಿ ಬರಲೇಬೇಕು ಮಹಾದೇವ. ಕುಬೇರ, ನೀನು ನನ್ನನ್ನು ತುಂಬಾ ಸಲ ಔತಣಕ್ಕೆ ಕರೆದಿದ್ದೆ, ಆದರೆ ನಿರ್ಮಲ ಮನಸ್ಸಿನಿಂದ ಕರೆದಿರಲಿಲ್ಲ. ಹಾಗಾಗಿ ನಾನು ಬಂದಿಲ್ಲ. ಈ ವಿಷಯ ಎಲ್ಲರಿಗೂ ತಿಳಿದಿದೆ. ಮಹಾದೇವ, ನಾನು ನಿಮ್ಮನ್ನು ನಿರ್ಮಲ ಮನಸ್ಸಿನಿಂದಲೇ ಕರೆದಿದ್ದೇನೆ. ಅದು ನಿಮಗೆ ಅರ್ಥವಾಗಲಿಲ್ಲ ಎಂದರೆ ನಾನೇನು ಮಾಡಲಿಕ್ಕಾಗುತ್ತದೆ? ಇರಲಿ ಬಿಡು, ನೀನು ಹೇಳಿದಂತೆ ಆಗಲಿ. ಕುಬೇರ, ನೀನು ಬಂದಿದ್ದು ಸ್ವಲ್ಪ ತಡವಾಯಿತು. ಏಕೆಂದರೆ ನಾನು ಲೋಕ ಸಂಚಾರಕ್ಕೆ ಹೊರಡೋಣಿದ್ದೇನೆ, ಹಾಗಾಗಿ ನಾನು ಬರಲು ಸಾಧ್ಯವಾಗುವುದಿಲ್ಲ. ನಿನಗೇನು ಅಭ್ಯಂತರವಿಲ್ಲವೆಂದರೆ ನನ್ನ ಮಗನಾದ ಗಣಪನನ್ನು ಕಲಿಸಿಕೊಡಲೇ ಔತಣಕ್ಕೆ? ಅವನಿಗೆ ಔತಣವೆಂದರೆ ಪಂಚಪ್ರಾಣ. ನನಗೇನು ಅಭ್ಯಂತರವಿಲ್ಲ ಮಹಾದೇವ. ನೀವು ಬಂದರೂ ಸಂತೋಷ, ನಿಮ್ಮ ಮಗ ಬಂದರೂ ಸಂತೋಷ. ಅವನನ್ನೇ ಕಲಿಸಿಕೊಡಿ, ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಕಲಿಸುತ್ತೇನೆ. ಆಗಲಿ ಕುಬೇರ, ನಿನಗೆ ಶುಭವಾಗಲಿ. ಧನ್ಯವಾದಗಳು ಮಹಾದೇವ. ನಾನಿನ್ನು ಹೊರಟೆ ಗಣಪನ ಜೊತೆ.
ಗಣನಾಯಕರೇ, ಪ್ರಯಾಣ ಸುಖಕರವಾಗಿತ್ತೆ? ಕುಬೇರ ಮಹಾಶ್ರಯರೇ, ನಿಮಗೊಂದು ವಿಷಯ ಗೊತ್ತಲ್ಲವೇ? ಊಟಕ್ಕೆ ಹೋಗುವಾಗ ನನಗೆ ಪ್ರಯಾಣವೇ ಗೊತ್ತೇ ಆಗುವುದಿಲ್ಲ ಮಹಾಶ್ರಯರೇ. ಸೇವಕರೇ, ಸುಮ್ಮನೆ ನಿಂತುಕೊಳ್ಳಿ. ಅದು ಸರಿ ಬಿಡಿ. ಗಣನಾಯಕರೇ, ಕೈ ಕಾಲು ಮುಖ ತೊಳೆದುಕೊಂಡು ಸ್ವಲ್ಪ ವಿಶ್ರಾಂತಿಯ ಬಳಿಕ ಊಟ ಮಾಡುವಿರೇ? ಏಕೆ? ಅಡುಗೆ ಇನ್ನು ಸಿದ್ಧವಾಗಿಲ್ಲವೇ? ಅಯ್ಯೋ, ಇದೆಂತ ಮಾತು ಗಣನಾಯಕರೇ? ನಮ್ಮ ಆಸ್ಥಾನದಲ್ಲಿ ಸಿದ್ಧವಾಗಿಲ್ಲ ಎಂಬುವ ಮಾತೇ ಇಲ್ಲ. ಸೇವಕರೇ, ಎಲ್ಲ ವ್ಯವಸ್ಥೆ ಆಗಿದೆ ಅಲ್ಲವೇ? ಹೇಳಿದಿರ ಗಣನಾಯಕರೇ, ಈ ಕುಬೇರನ ಆಸ್ಥಾನದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ಕುಬೇರ ಮಹಾರಾಜರ ಔತಣವೇ ಔತಣ. ಔತಣವೇ ಔತಣ. ನಮ್ಮ ಕುಬೇರ ಮಹಾರಾಜರ ಸತ್ಕಾರ್ಯವೇ ಸತ್ಕಾರ್ಯ. ಸತ್ಕಾರ್ಯವೇ ಸತ್ಕಾರ್ಯ. ಅಯ್ಯೋ, ಹಾಗಾದರೆ ತಡವೇಕೆ? ಬನ್ನಿ ಮತ್ತೆ ಊಟ ಬಡಿಸಿ ಬನ್ನಿ ಮತ್ತೆ. ಸೇವಕರೇ, ಮಹಾಪ್ರಭು. ಊಟ ಬಡಿಸಲು ಸಿದ್ಧರಾಗಿರಿ. ಆಗಲಿ ಮಹಾಪ್ರಭು. ಗಣನಾಯಕರೇ, ಬನ್ನಿ ಸ್ವಾಮಿ ಬನ್ನಿ. ಹೀಗೆ ಬನ್ನಿ ಸ್ವಾಮಿ ಹೀಗೆ. ಹೀಗೆ ಬನ್ನಿ ಸ್ವಾಮಿ ಹೀಗೆ. ಹೀಗೆ ಬನ್ನಿ ಸ್ವಾಮಿ ಹೀಗೆ. ಹೀಗೆ ಬನ್ನಿ ಸ್ವಾಮಿ ಹೀಗೆ. ಗಣನಾಯಕರೇ, ಅಗೋ ನೋಡಿ ಕಡುಬು. ಗಣನಾಯಕರೇ, ಅಗೋ ನೋಡಿ ಪಾಯಸ. ಗಣನಾಯಕರೇ, ಅಗೋ ನೋಡಿ ಲಾಡು. ಗಣನಾಯಕರೇ, ಊಟ ಹೇಗಿದೆ? ಸಖತ್ತಾಗಿತ್ತು ಕುಬೇರ ಮಹಾಶ್ರಯರೇ. ಗಣನಾಯಕರೇ, ಊಟ ಸಾಕೆ ಇನ್ನು ಬೇಕೆ? ಇನ್ನೂ ಬೇಕು, ಇನ್ನೂ ಬೇಕು ಮಹಾಶ್ರಯರೇ. ನನಗಿನ್ನೂ ಊಟ ಬೇಕು. ನನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ ಮಹಾಶ್ರಯರೇ. ನನಗಿನ್ನೂ ತುಂಬಾ ಹೊಟ್ಟೆ ಹಸಿಯುತ್ತಿದೆ. ಊಟ ಬೇಕು, ಊಟ ಊಟ. ಇಲ್ಲದಿದ್ದರೆ ಹೇಳಿ, ನಾನು ನಮ್ಮ ಮನೆಗೆ ಹೋಗುತ್ತೇನೆ. ಛೇ 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 ಛೇ, ಹಾಗೆ ಹೇಳಬೇಡಿ ಗಣನಾಯಕರೇ. ಇದು ಕುಬೇರನ ಆಸ್ಥಾನ, ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ಕುಬೇರ ಮಹಾರಾಜರ ಔತಣವೇ ಔತಣ. ಔತಣವೇ ಔತಣ. ನಮ್ಮ ಕುಬೇರ ಮಹಾರಾಜರ ಸತ್ಕಾರ್ಯವೇ ಸತ್ಕಾರ್ಯ. ಸತ್ಕಾರ್ಯವೇ ಸತ್ಕಾರ್ಯ. ಹೌದೇ? ಹಾಗಾದರೆ ಒಂದು ಕೈ ನೋಡೇ ಬಿಡೋಣ. ನಿಮ್ಮಲ್ಲಿರುವ ಊಟಗಳನ್ನೆಲ್ಲ ತೆಗೆದುಕೊಂಡು ಬನ್ನಿ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿಯುತ್ತಿದೆ ಮಹಾಶ್ರಯರೇ. ಸೇವಕರೇ, ಮಹಾಪ್ರಭು. ಅನ್ನ ಸಾರು, ಚಿತ್ರಾನ್ನ, ಮೊಸರನ್ನ, ಇಡ್ಲಿ, ವಡ, ಪೂರಿ, ಪಲಾವ್ ಎಲ್ಲವೂ ಒಟ್ಟಿಗೆ ತೆಗೆದುಕೊಂಡು ಬನ್ನಿ. ನಮ್ಮ ಗಣನಾಯಕರು ಹೊಟ್ಟೆ ತುಂಬ ತಿನ್ನಲಿ. ಆಗಲಿ ಮಹಾಪ್ರಭು. ಗಣನಾಯಕರೇ, ಬನ್ನಿ ಸ್ವಾಮಿ ಬನ್ನಿ. ಹೀಗೆ ಬನ್ನಿ ಸ್ವಾಮಿ ಹೀಗೆ. ಹೀಗೆ ಬನ್ನಿ ಸ್ವಾಮಿ ಹೀಗೆ. ಹೀಗೆ ಬನ್ನಿ ಸ್ವಾಮಿ ಹೀಗೆ. ಆಹಾಹಾಹಾಹಾಹಾಹಾಹಾ. ಇವೆಲ್ಲವನ್ನು ನಾನು ಒಟ್ಟಿಗೆ ತಿಂದು ಬಿಡುತ್ತೇನೆ. ಅಬ್ಬ ಅಬ್ಬ, ತುಂಬಾ ರುಚಿಯಾದ ಊಟ ಕುಬೇರ ಮಹಾಶ್ರಯರೇ. ಕುಬೇರ ಮಹಾಶ್ರಯರೇ, ನನಗಿನ್ನೂ ತುಂಬಾ ಹೊಟ್ಟೆ ಹಸಿಯುತ್ತಿದೆ ಮಹಾಶ್ರಯರೇ. ನನಗಿನ್ನೂ ತುಂಬಾ ಹೊಟ್ಟೆ ಹಸಿಯುತ್ತಿದೆ. ಬೇಗ ಊಟ ನೀಡಿ ಮಹಾಶ್ರಯರೇ, ಬೇಗ ಊಟ ನೀಡಿ ಊಟ. ಸೇವಕರೇ, ಮಹಾಪ್ರಭು. ಅಡಿಗೆ ಮನೆಯಲ್ಲಿ ಏನೇನು ಉಳಿದಿದೆ ಅದನ್ನೆಲ್ಲ ತೆಗೆದುಕೊಂಡು ಬನ್ನಿ. ನಮಗ ಮನೆಯಲ್ಲಿ ಏನು ಉಳಿದಿಲ್ಲ, ಎಲ್ಲ ಖಾಲಿಯಾಗಿದೆ ಮಹಾಪ್ರಭು. ಹೌದೇ? ಹೌದು ಮಹಾಪ್ರಭು. ಕುಬೇರ ಮಹಾಶ್ರಯರೇ, ಬೇಗ
ಗಣನಾಯಕರೇ, ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ಬೇಗ ಮಹಾಶ್ರೇಯರೇ, ಬೇಗ ಬೇಗ ನನಗೆ ಊಟ ಬೇಕು, ಊಟ ಊಟ. ಸೇವಕರೇ, ಮಹಾಪ್ರಭು, ನಾನೀಗ ಏನು ಮಾಡಲಿ? ಏನ್ ಮಾಡಬೇಕೆಂದು ನೀವೇ ಹೇಳಿ ಮಹಾಪ್ರಭು. ನನಗೇನು ತೋಚುತ್ತಿಲ್ಲವಲ್ಲ. ನಮ್ಮ ಕುಬೇರ ಮಹಾರಾಜನ ಔತಣವೇ ಔತಣ. ಔತಣವೇ ಔತಣ. ನಮ್ಮ ಕುಬೇರ ಮಹಾರಾಜರ ಸತ್ಕಾರ್ಯವೇ ಸತ್ಕಾರ್ಯ. ಸತ್ಕಾರ್ಯವೇ ಸತ್ಕಾರ್ಯ. ಸೇವಕರೇ, ಮಹಾಪ್ರಭು, ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೊಂತೀರಾ? ಕೊಲ್ತೀವಿ ಮಹಾಪ್ರಭು. ಮಹಾಶ್ರೇಯರೇ, ನನಗಿನ್ನೂ ತುಂಬಾ ಹೊಟ್ಟೆ ಹಸಿಯುತ್ತಿದೆ. ಮಹಾಶ್ರೇಯರೇ, ನನಗಿನ್ನೂ ತುಂಬಾ ಹೊಟ್ಟೆ ಹಸಿಯುತ್ತಿದೆ. ಬೇಗ ಊಟ ನೀಡಿ ಮಹಾಶ್ರೇಯರೇ, ಬೇಗ ಊಟ ನೀಡಿ. ಹಸಿವು ಹಸಿವು ಹಸಿವು. ಗಣನಾಯಕರೇ, ಒಂದೇ ನಿಮಿಷ ಸಮಾಧಾನ ಮಾಡಿಕೊಳ್ಳಿ. ಗಣನಾಯಕರೇ, ಒಂದೇ ನಿಮಿಷ ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ಬೇಗ ಮಹಾಶ್ರೇಯರೇ, ಬೇಗ ಬೇಗ. ನನಗೆ ಹೊಟ್ಟೆ ಹಸಿಯುತ್ತಿದೆ ಮಹಾಶ್ರೇಯರೇ, ನನಗೆ ಹೊಟ್ಟೆ ಹಸಿಯುತ್ತಿದೆ. ಬೇಗ ಊಟ ನೀಡಿ ಮಹಾಶ್ರೇಯರೇ, ಬೇಗ ಊಟ ನೀಡಿ. ನಾನೀಗ ಏನು ಮಾಡಲಿ? ನನಗೇನು ತೋಚುತ್ತಿಲ್ಲವಲ್ಲ. ಹಾ, ಒಂದು ಉಪಾಯ ಮಾಡುತ್ತೇನೆ. ಶಿವನ ಜ್ಞಾನ ಮಾಡಿ ನನ್ನ ಸಮಸ್ಯೆಗೆ ಅವನಿಂದನೇ ಪರಿಹಾರ ಸೂಚಿಸುತ್ತೇನೆ. ಹರ ಮಹಾದೇ, ಹರ ಮಹಾದೇ. ಸೇವಕರೇ, ಹಾ, ಹರ ಮಹಾದೇ, ಹರ ಮಹಾದೇ. ಓಂ ಶಿವಾಯ, ಶಿವಾಯ, ಮಹಾದೇ, ಹರ ಮಹಾದೇ. ಓಂ ನಮಃ ಶಿವಾಯ, ಹರ ಮಹಾದೇ, 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 ಹರ ಮಹಾದೇ. ಕುಬೇರ, ಮಹಾದೇವ, ಏನಾಯ್ತು? ಯಾಕೆ ನನ್ನ ಜಪ ಮಾಡಿದೆ? ಯಾಕೆ ನನ್ನನ್ನು ಕರೆದೆ? ಹೇಳು ಕುಬೇರ, ಹೇಳು. ನನ್ನನ್ನು ಕ್ಷಮಿಸು ಮಹಾದೇವ, ನನ್ನನ್ನು ಕ್ಷಮಿಸು. ನನ್ನಿಂದ ತಪ್ಪಾಗಿದೆ. ಕುಬೇರ, ನಿನ್ನಿಂದ ಏನು ತಪ್ಪಾಗಿದೆ? ನಿನಗೆ ಗೊತ್ತಿಲ್ಲದೆ ಇರುವ ವಿಷಯವೇನಿದೆ ಮಹಾದೇವ? ನನ್ನನ್ನು ಕ್ಷಮಿಸು. ಈ ಗಂಡಾಂತರದಿಂದ ನನ್ನನ್ನು ಪಾರು ಮಾಡು. ನಾನು ತುಂಬಾ ದುರಾಂಕಾರದಿಂದ ವರ್ತಿಸಿದೆ. ನನ್ನನ್ನು ಕ್ಷಮಿಸು ಮಹಾದೇವ, ನನ್ನನ್ನು ಕ್ಷಮಿಸು. ಕುಬೇರ, ನಿನಗೆ ನನ್ನಿಂದ ಏನು ಸಹಾಯ ಬೇಕಿದೆ? ಹೇಳು. ಮಹಾದೇವ, ನಾನು ಮಾಡಿಸಿದ ಅಡಿಗೆ ಎಲ್ಲ ಗಣನಾಯಕ ತಿಂದು ಖಾಲಿ ಮಾಡಿದ್ದಾನೆ. ಆದರೆ ಅವರ ಹಸಿವು ಇನ್ನೂ ನೀಗಿಲ್ಲ. ಈಗ ನೀನೇ ನನ್ನನ್ನು ಕಾಪಾಡಬೇಕು ತಂದೆ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಇವೆಲ್ಲ ನನ್ನ ದುರಾಂಕಾರದ ಫಲ. ನನ್ನನ್ನು ಕ್ಷಮಿಸು ಮಹಾದೇವ, ನನ್ನನ್ನು ಕ್ಷಮಿಸು. ಎದ್ದೇಳು ಕುಬೇರ, ಎದ್ದೇಳು. ನಿನ್ನ ತಪ್ಪಿನ ಅರಿವಾಯ್ತಲ್ಲ, ಅಷ್ಟು ಸಾಕು. ನಾನು ಎಂಬುವವನು ಬೇಗ ಮಣ್ಣಾಗಿ ಹೋಗುತ್ತಾನೆ. ಅದು ನಿನಗೆ ತಿಳಿದಿರಲಿ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಆದರೆ ಕ್ಷಮಿಸಬೇಕಾದ ನಾನಲ್ಲ, ಆ ಗಣಪ. ಹೋಗಿ ಅವನ ಬಳಿ ಕ್ಷಮೆ ಕೇಳು. ಆಯ್ತು ಮಹಾದೇವ. ಗಣನಾಯಕ, 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 ಗಣನಾಯಕ. ನನ್ನನ್ನು ಕ್ಷಮಿಸು ಗಣನಾಯಕ, ನನ್ನಿಂದ ತಪ್ಪಾಗಿದೆ. ಅಯ್ಯೋ, ಇದೇನು ಕುಬೇರ ಮಹಾಶ್ರೇಯರೇ, ನನಗೆ ಹಸಿಯುತ್ತಿದೆ, ಹೊಟ್ಟೆ ಹಸಿಯುತ್ತಿದೆ. ಊಟ ನೀಡಿ ಎಂದರೆ ಬಂದು ಕ್ಷಮೆ ಕೇಳುತ್ತಿದ್ದೀರಾ ಅಲ್ವಾ? ಗಣನಾಯಕ, ಸಾಕು ಮಾಡು ನಿನ್ನ ಈ ಊಟದ ಆಟವನ್ನು. ಹೇಳು, ಎದ್ದೇಳು ಕುಬೇರ, ಎದ್ದೇಳು. ಆಗಲಿ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಆದರೆ ನನ್ನ ಹಸಿವು ಇನ್ನೂ ನೀಗಲಿಲ್ಲ ಅಲ್ಲ, ಅದಕ್ಕೇನು ಮಾಡುತ್ತೀಯ ಕುಬೇರ? ನನಗೆ ಬೇಕು, ಊಟ ಬೇಕು ಕುಬೇರ, ಊಟ ಬೇಕು. ಬೇಗ ಊಟ ನೀಡು, ಊಟ ಊಟ. ಕುಬೇರ, ಮಹಾದೇವ, 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 ಮಹಾದೇವ. ಗಣನಾಯಕನ ಹಸಿವನ್ನು ಹೇಗೆ ನೀಗಿಸಲಿ? ನೀನೇ ಒಂದು ದಾರಿ ತೋರಿಸು ತಂದೆ. ಗಣನಾಯಕನ ಹಸಿವನ್ನು ನೀಗಿಸಲು ನನ್ನ ಬಳಿ ಏನೂ ಉಳಿದಿಲ್ಲ. ಮಹಾದೇವ, ಈ ಸಮಸ್ಯೆಗೆ ನೀವೇ ಪರಿಹಾರ ಸೂಚಿಸಿ ಧನ್ಯರಾಗಿ ಮಹಾದೇವ. ಆಗಲಿ ನಾರದರೆ, ಈ ಸಮಸ್ಯೆಗೆ ನಾನೇ ಒಂದು ಪರಿಹಾರ ಸೂಚಿಸಿ ಧನ್ಯನಾಗುತ್ತೇನೆ. ಕುಬೇರ, ನಮ್ಮ ಗಣಪನಿಗೆ ಪಂಚಕಜ್ಜ ಎಂದರೆ ಪಂಚ ಪ್ರಾಣ. ಅದನ್ನು ನೀಡಿದರೆ ಮಾತ್ರ ಅವನ ಹಸಿವು ನೀಗುತ್ತದೆ.
ಪಂಚಕಜ್ಜಾಯನ್ನು ನೀನು ನಿರ್ಮಲ ಮನಸ್ಸಿನಿಂದ ಕೊಟ್ಟರೆ ಅವನು ನಿನ್ನ ಶ್ರಮಿಸುತ್ತಾನೆ ಹಾಗೂ ಅವನ ಹಸಿವು ನೀಗುತ್ತದೆ. ಅರ್ಥವಾಯ್ತ ಕುಬೇರ? ಅರ್ಥವಾಯ್ತು ಮಹಾದೇವ. ಸೇವಕರೇ, ಹೋಗಿ ಪಂಚ ಕಜ್ಜಾಯವನ್ನು ತೆಗೆದುಕೊಂಡು ಬನ್ನಿ. ಮಹಾದೇವ, ನಿನ್ನಿಂದ ಬಹಳ ಉಪಕಾರವಾಗಿದೆ. ನಾನು ಎಂಬ ಬೀಗುತ್ತಿದ್ದ ನನಗೆ ಸರಿಯಾದ ಪಾಠ ಕಲಿಸಿದೆ. ಇನ್ನು ಮುಂದೆ ನಾನು ಯಾವಾಗ ದುರಹಂಕಾರದಿಂದ ಮೆರೆಯುವುದಿಲ್ಲ. ಗಣನಾಯಕ, ನನ್ನನ್ನು ಕ್ಷಮಿಸು. ತಗೋ ನಿನ್ನ ಇಷ್ಟದ ಪಂಚ ಕಜ್ಜಾಯವನ್ನು. ನಾ ನಿರ್ಮಲ ಮನಸ್ಸಿನಿಂದ ಮಾಡು ತಂದಿದ್ದೇನೆ. ಇದನ್ನು ಸ್ವೀಕರಿಸು. ನನ್ನನ್ನು ತಪ್ಪನ್ನು ಮನ್ನಿಸು ಗಣನಾಯಕ. ಪಂಚಕಜ್ಜಾಯ ಪಂಚಕಜ್ಜಾಯ ನನಗೆ ಇಷ್ಟವಾದ ಪಂಚಕಜ್ಜಾಯ. ಕೊಡು ಕುಬೇರ, ಕೊಡು ಕೊಡು, ಬೇಗ ಕೊಡು. ಪಂಚಕಜ್ಜಾಯ ತುಂಬಾ ಚೆನ್ನಾಗಿತ್ತು ಕುಬೇರ. ನನಗೆ ತುಂಬಾ ಸಂತೋಷವಾಯಿತು. ನಿನ್ನ ಔತಣ ತುಂಬಾ ಚೆನ್ನಾಗಿತ್ತು. ನಾನು ಈಗ ತೃಪ್ತಿಯಿಂದ ಮನೆಗೆ ಹೋಗುವೆನು. ನಿನ್ನ ಔತಣದಿಂದ ನಾನು ಸಂತೃಪ್ತನಾಗಿದ್ದೇನೆ ಕುಬೇರ. ಅಪ್ಪ, ನನ್ನ ಹಸಿವನ್ನು ತುಂಬಿದೆ, ನನ್ನ ಹಸಿವು ನೀಗಿದೆ. ನಾರದರೇ, ನನ್ನ ಹಸಿವು ತುಂಬಿದೆ, ನನ್ನ ಹಸಿವು ತುಂಬಿದೆ. ನಾನು ಈಗ ಸಂತೃಪ್ತನಾಗಿದ್ದೇನೆ. ನೀವು ಸಂತೃಪ್ತರಾದರೆ ನಾವೆಲ್ಲರೂ ಸಂತೃಪ್ತರಾದಂಗೆ. ನೀವೆಲ್ಲರೂ ಒಪ್ಪಣೆ ಮಾಡಿದರೆ ನಾವೆಲ್ಲರೂ ಸೇರಿ ಮಂಗಲ ಹಾಡೋಣವೇ? ಆಗಲಿ, ತಥಾಸ್ತು. ಪ್ರಾರಂಭವಾಗಲಿ, ಪ್ರಾರಂಭವಾಗಲಿ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಾದೇವ ನೀನೇ ಗದಿಯು, ಮಾದೇವ ನೀನೇ ಮದಿಯು, ಮಾದೇವ ನೀನೇ ಗದಿಯು, ಮಾದೇವ ನೀನೇ ಮದಿಯು. ನಂಬಿದ ಭಕ್ತರ ಮನೆಯ, ನಂಬಿದ ಭಕ್ತರ ಮನೆಯ ಬಾಗ್ಲಾಗೆ ಆಡೋ ಗುರುವೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಮಂಗಳಾರತಿಯ ಬೆಳಗಿರೆ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೆ. ಪ್ರಜ್ವಲ್ 7th ಸ್ಟ್ಯಾಂಡರ್ಡ್, ವಿಷ್ಣು 6th ಸ್ಟ್ಯಾಂಡರ್ಡ್, ಅಶೋಕ್ 7th ಸ್ಟ್ಯಾಂಡರ್ಡ್, ನೂತನ್ 6th ಸ್ಟ್ಯಾಂಡರ್ಡ್, ಪವನ್ 6th ಸ್ಟ್ಯಾಂಡರ್ಡ್,
Wow, the acting, dialogues, teamwork, and stage performance made this drama wonderful. Powerful message. Our great 8 boys present a concept dance on saving trees, reminding us that nature is a life of itself. Through movement and expressions, they highlight our responsibilities towards the environment. Let's watch, reflect, and take the message forward. ಈಗ ವೇದಿಕೆಯಲ್ಲಿ ಮಹತ್ವದ ಸಂದೇಶವನ್ನು ಹೊತ್ತ ಪ್ರದರ್ಶನ. 8ನೇ ತರಗತಿಯ ಹುಡುಗರು ಮರ ಸಂರಕ್ಷಣೆಯ ಮಹತ್ವವನ್ನು ಮನದಟ್ಟು ಮಾಡುವ ಕಾನ್ಸೆಪ್ಟ್ ಪ್ರದರ್ಶನವನ್ನು ನಿಮ್ಮ ಮುಂದೆ ತರುತ್ತಿದ್ದಾರೆ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎನ್ನುವ ಸಂದೇಶ ಇದರಲ್ಲಿ ಅಡಗಿದೆ. ಗಮನಿಸಿ, ಅರ್ಥ ಮಾಡಿಕೊಳ್ಳಿ, ಅಳವಡಿಸೋಣ. Let's present the participants. Aditya, Sharan, Ganesh, Manish, Umar. Shrimanyu, Vikas, Farhan, Sahil, Fayum, Akshay from grade 8th. This dance was choreographed by Kamru ma'am. Thank you. अब हम इंसान इस धरती पर आराम से रह सकते हैं क्योंकि हमारे पास बिल्डिंग्स है, फैक्ट्रीज है, मॉल्स है, इंफ्रास्ट्रक्चर्स है. हा 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 हा. अरे रुक जा रे बंदे, अरे थम जा रे बंदे, कि कुदरत हंस पड़ेगी हो. किसे काफिर कहेगा, किसे कायर कहेगा, तेरी कब तक चलेगी हो. अब मैं ये सब ट्री कट करके यहाँ पर हाईवे बनाऊंगा. है जो लहू मेरा रहता चला, देखो जुनू मेरा कहता चला. ख्वाबों का थाम कर जो बहता चला. I am a tree, I give you fruits. I am a tree, I give you medicine. I am a tree, I give you oxygen. I am a tree, I give you environment.